ಹಾಯ್ ಹಲೋ ನಮಸ್ತೆ ಎವ್ರಿವನ್, ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ ಬಂದು ಅದೇ ಮೊನ್ನೆ ಹಿಂದಿನ ದಿನಗಳಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅದೇ ಕ್ಲಾಸ್ ಕಂಟಿನ್ಯೂ ಆಗ್ತಾ ಇದೆ. ಇದು 7ನೇ ವಿಡಿಯೋ ರೇಷಿಯೋ ಅನಾಲಿಸಿಸ್ ಮೇಲೆ. ದಿಸ್ ಇಸ್ 7th ವಿಡಿಯೋ ಆನ್ ರೇಷಿಯೋ ಅನಾಲಿಸಿಸ್. In earlier or in the previous sessions, I have discussed on ratio analysis. Then I have delivered 6 lectures on ratio analysis. This is 7th lecture on ratio analysis. My dear friends, without the watching previous sessions, without watching or observing or without knowing the theory or list of formulas or types of ratios, you can't able to understand today's presentation. Every class is very important to learn ರೇಷಿಯೋ ಅನಾಲಿಸಿಸ್ ಇನ್ ಡೆಪ್ತ್ ವೇ. ಅಂದರೆ ಪ್ರತಿಯೊಂದು ಕ್ಲಾಸಸ್ಸನ್ನು ನೀವು ಇಂದಿನ ಪ್ರೀವಿಯಸ್ ಸೆಷನ್ಸ್ ಏನು ಹೇಳಿದ್ರೆ ಅದನ್ನು ಪ್ರತಿಯೊಂದು ಸೆಷನ್ಸ್ ನೀವು ನೋಡ್ತಾ ಬಂದರೆ ಮಾತ್ರ ದಿನದಿಂದ ದಿನಕ್ಕೆ ಹೇಳ್ತಕ್ಕಂಥ ಕ್ಲಾಸಸ್ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಸೊ ಎಸ್ಟರ್ಡೇ 2017 ಕ್ವೆಶನ್ ಪೇಪರ್ 15 ಮಾರ್ಕ್ಸ್ಗೆ ಸಾಲ್ವ್ ಮಾಡಿದ್ದೀನಿ, ಮತ್ತು ಜೊತೆಗೆ ಅದರಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶನ್ ಉಳಿಸಿದ್ದೆ. 2017 ಕ್ವೆಶನ್ ಪೇಪರ್ VSKV ಏನಿದೆ ಬಳ್ಳಾರಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಆ ಬಳ್ಳಾರಿ ಯೂನಿವರ್ಸಿಟಿ ಕ್ವೆಶನ್ ಪೇಪರ್ನಲ್ಲಿ ಕ್ವೆಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಆ 2017 ಕ್ವೆಶನ್ ಪೇಪರಲ್ಲಿ 15 ಮಾರ್ಕ್ಸಿನ ಕ್ವೆಶನನ್ನು ಸಾಲ್ವ್ ಮಾಡಿದ್ದೀನಿ. ಸೊ 5 ಮಾರ್ಕ್ಸಿನ ಕ್ವೆಶನ್ ಹಾಗೆ ಉಳಿಸಿದ್ದು, ಅದನ್ನು ಇವತ್ತು ಸಾಲ್ವ್ ಮಾಡ್ತೀನಿ. ಜೊತೆಗೆ ಈಗ ಸದ್ಯ 2016 ಕ್ವೆಶನ್ ಪೇಪರ್ 5 ಮಾರ್ಕ್ಸ್ ಸಾಲ್ವ್ ಮಾಡಿ, ಮತ್ತು 2017 5 ಮಾರ್ಕ್ಸ್ ಕ್ವೆಶನ್ ಎರಡೂ ಸಾಲ್ವ್ ಮಾಡಿ, ನೆಕ್ಸ್ಟ್ 15 ಮಾರ್ಕ್ಸಿಂದು 2016ರಲ್ಲಿ ಬಂದಿರತಕ್ಕಂಥ ಕ್ವೆಶನ್ ಕೂಡ ಸಾಲ್ವ್ ಮಾಡ್ತೀನಿ. ಅದು ಹಳೆ ಫಾರ್ಮ್ಯಾಟಲ್ಲಿ ಇದೆ ಕ್ವೆಶನ್. ಟ್ರೇಡಿಂಗು, ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಹಳೆ ಫಾರ್ಮ್ಯಾಟಲ್ಲಿ ಇದೆ. ಅದನ್ನು ಹೊಸ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋಕ್ಕಾದರೆ ನೋಡಿ ಅದನ್ನು ಸಾಲ್ವ್ ಮಾಡ್ತೀನಿ. ಇಲ್ಲಾಂದರೆ ಕ್ವೆಶನ್ ಪೇಪರ್ ಹೇಗಿದೆ ಹಾಗೆ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿತೌಟ್ ಡಿಲೇ ಹ್ಯಾವ್ ಎ ಲುಕ್ ಆನ್ ದಿಸ್ which I wrote on whiteboard. But one more thing, before presentation or before solving this question, I am Akhi Maruti, Assistant Professor of Commerce, SKNG Government First Grade College, Gangavati. My email ID akhimaruti@gmail.com. I hope all of you understood previous sessions, and I hope all of you shown love and affection towards YouTube channel. ಓಕೆ, ಇಂದಿನ ಸೆಷನ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ದಾಗಿರ್ತಕ್ಕಂಥ ಒಂದು ಅಫೆಕ್ಷನ್ ಏನಿದೆ ಈ ಚಾನಲ್ಗೆ ತೋರಿಸ್ತಾ ಬಂದಿದ್ದೀರಾ. ಸೊ ಹಾಗಾಗಿ ನಿಮ್ಮ ಒಂದು ಕಂಟಿನ್ಯೂಸ್ ಪರ್ಸವರೆನ್ಸ್ ಹಾಗೆ ಇರಲಿ ಯೂಟ್ಯೂಬ್ ಚಾನಲ್ ಮೇಲೆ, ನಿಮ್ಮ ಲವ್ ಅಂಡ್ ಅಫೆಕ್ಷನ್. ಓಕೆ, ಇಲ್ಲಿ ಒಂದು ಕ್ವಶನ್ 5 ಮಾರ್ಕ್ಸ್ ಇದೆ. ಇಟ್ ಈಸ್ ಅಪಿಯರ್ಡ್ ಇನ್ 2016 ಕ್ವಶನ್ ಪೇಪರ್. ನೆಕ್ಸ್ಟ್ ಆಫ್ಟರ್ ಸಾಲ್ವಿಂಗ್ 2016 ಕ್ವಶನ್ ಪೇಪರ್, ಐ ವಿಲ್ ಕಮ್ ವಿತ್ 2017 ಕ್ವಶನ್ ಪೇಪರ್ 5 ಮಾರ್ಕ್ಸ್. ಓಕೆ, ಇದನ್ನು ಸಾಲ್ವ್ ಮಾಡಿದ್ಮೇಲೆ 2017ರಲ್ಲಿ ಮತ್ತು 5 ಮಾರ್ಕ್ಸಿನ ಕ್ವಶನನ್ನು ಹೇಳ್ಕೊಡ್ತೀನಿ. ಇದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಆವರೇಜ್ ಸ್ಟಾಕ್, ದೆನ್ ಓಪನಿಂಗ್ ಸ್ಟಾಕ್, ದೆನ್ ಕ್ಲೋಸಿಂಗ್ ಸ್ಟಾಕ್. Here 3 items we must ascertain because of we need 5 marks. 5 marks ಬೇಕು ಕಲಿತಾರೆ, ಬಟ್ ಕಲಿಯಲೇಬೇಕು. ಇದು ಅಪಿಯರ್ ಕ್ವಶನ್ ಪೇಪರ್ಗೆ ಬಂದಿದೆ 5 ಮಾರ್ಕ್ಸ್ಗೆ 2016. ಸೊ ಇಲ್ಲಿ ಈ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಆವರೇಜ್ ಸ್ಟಾಕ್ ಎರಡನ್ನ ಫೈಂಡ್ ಔಟ್ ಮಾಡಬೇಕು. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸೇಲ್ಸ್ 80,000 ಇದೆ, ಗ್ರಾಸ್ ಪ್ರಾಫಿಟ್ 20,000. ಕ್ವಶನ್ ಪೇಪರಲ್ಲಿ 2 lakh ಕೊಟ್ಟಿದ್ದಾರೆ, 10 ಇನ್ಕ್ರೀಸ್ ಆಗಿದೆ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಅದು 2 lakh ಅಲ್ಲ, ಯಾಕೆಂದರೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕಳಿಬೇಕಾದ್ರೆ ಸೇಲ್ಸ್ ಜಾಸ್ತಿ ಇರಬೇಕು, ಗ್ರಾಸ್ ಪ್ರಾಫಿಟ್ ಕಡಿಮೆ ಇರಬೇಕು. ಸೊ ಹಾಗಾಗಿ ಇಲ್ಲಿ 2 ಲಕ್ಷ ಕೊಟ್ಟಿದ್ದಾರೆ, 80,000 ರೂಪಾಯಿನಲ್ಲಿ 2 ಲಕ್ಷ ಮೈನಸ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ 10 ರೆಡ್ಯೂಸ್ ಮಾಡ್ಕೋಬೇಕು. 2016 ಕ್ವಶನ್ ಪೇಪರಲ್ಲಿ ನೋಡಿದ್ರೆ ಅದು 2 ಲಕ್ಷ ಕೊಟ್ಟಿದ್ದಾರೆ, ನಾನು 1,000 ರೂಪಾಯಿ ರೆಡ್ಯೂಸ್ ಮಾಡೀನಿ. ಯಾಕಂದರೆ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ತೆಗಿಬೇಕಾದ್ರೆ 80,000 ಶೇರ್ಸ್ ಇದೆ ಅಂದರೆ ಅದರಲ್ಲಿ 20,000 ರೂಪಾಯಿ ನಾವು ಮೈನಸ್ ಮಾಡಲೇಬೇಕು. 20,000 ಮಸ್ಟ್ ಬಿ ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ when gross profit is higher than sales, it's highly impossible. But
for the sake of IQ, that's why IQ means intelligence quotient. Point of ಒಂದು ಸೊನ್ನೆ ಕಡಿಮೆ ಮಾಡಿದೆ. Okay, stock velocity, it is supplementary or supplement to the stock turnover ratio, ORR, inventory turnover ratio. Inventory turnover ratio ಇದು ಎರಡನೇ ಭಾಗ, ಸಪ್ಲಿಮೆಂಟರಿ ಸಹಾಯಕವಾಗಿರ್ತಕ್ಕಂಥ ರೇಷಿಯೋ. ಅಂದರೆ ಸ್ಟಾಕ್ ವೆಲಾಸಿಟಿ ಕೊಟ್ಟಿದ್ದಾರೆ ಅಂದರೆ ಸ್ಟಾಕ್ ವೆಲಾಸಿಟಿನ ಫಸ್ಟ್ ಫೈಂಡ್ ಔಟ್ ಮಾಡಿ, ಆ ಸ್ಟಾಕ್ ವೆಲಾಸಿಟಿಯಿಂದ ಸ್ಟಾರ್ಟ್ ಮಾಡಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಕಂಡುಹಿಡಬೇಕು. ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಕಂಡುಹಿಡಿದಾದ್ಮೇಲೆ ಯಾವರೇಜ್ ಸ್ಟಾಕ್ ಕಂಡುಹಿಡಬೇಕು, ಯಾವರೇಜ್ ಸ್ಟಾಕ್ ಕಂಡುಹಿಡಿದ್ಮೇಲೆ ಓಪನಿಂಗ್ ಸ್ಟಾಕ್ ಕಂಡುಹಿಡಬೇಕು, ಓಪನಿಂಗ್ ಸ್ಟಾಕ್ ಕಂಡುಹಿಡಿದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಬೇಕು. ಫಸ್ಟ್ ನಾವು ಸ್ಟಾಕ್ ವೆಲಾಸಿಟಿಯನ್ನು ಬೇಸ್ ಆಗಿ ಇಟ್ಟುಕೊಂಡು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಬೇಕು. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಿದಾದ್ಮೇಲೆ ಯಾವರೇಜ್ ಸ್ಟಾಕ್ ಕಂಡುಹಿಡಬೇಕು. ಯಾವರೇಜ್ ಸ್ಟಾಕ್ ಕಂಡುಹಿಡಿದಾದ್ಮೇಲೆ ಓಪನಿಂಗ್ ಸ್ಟಾಕ್ ಕಂಡುಹಿಡಬೇಕು. ಓಪನಿಂಗ್ ಸ್ಟಾಕ್ ಕಂಡುಹಿಡಿದ್ಮೇಲೆ ಕ್ಲೋಸಿಂಗ್ ಸ್ಟಾಕ್. So here final stock velocity 8 months. So here sales 80,000, gross profit 20,000. Here closing stock is rupees 4,000 less than opening stock. It means opening stock is excess. Opening stock excess ORR. Opening stock is more than closing stock. ಓಪನಿಂಗ್ ಸ್ಟಾಕ್ ಎಕ್ಸೆಸ್ ORR ಮೋರ್ ದ್ಯಾನ್ ಕ್ಲೋಸಿಂಗ್ ಸ್ಟಾಕ್. ಅಂದರೆ ಓಪನಿಂಗ್ ಸ್ಟಾಕ್ ಜಾಸ್ತಿ ಇದೆ ಕ್ಲೋಸಿಂಗ್ ಸ್ಟಾಕ್ಗಿಂತ. ಎಷ್ಟು ಅಮೌಂಟು? 4,000. 4,000 ಆಫ್ ಓಪನಿಂಗ್ ಸ್ಟಾಕ್ ಈಸ್ ಮೋರ್ ದ್ಯಾನ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಆನ್ ದ ಬೇಸಿಸ್ ಆಫ್ ದಿಸ್ ಇನ್ಫಾರ್ಮೇಷನ್ ವಿ ಮಸ್ಟ್ ascertain average stock, opening stock, closing stock. Okay, first here stock turnover ratio formula. Stock turnover ratio is equal to cost of goods sold divided by average stock. But here cost of goods sold ORR, cost of revenue from operation, CARFO, cost of revenue from operation. Here stock nothing but inventory turnover ratio. Inventory turnover ratio is equal to CARF divided by average stock, ORR, average inventory. ಅಂದರೆ ಎರಡೂ ನಾವು ಯೂಸ್ ಮಾಡ್ಬೋದು. ಸ್ಟಾಕ್ ಬದಲಾಗಿ ಇನ್ವೆಂಟರಿ ಟರ್ನೋವರ್ ರೇಷಿಯೋ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬದಲಾಗಿ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡ್ ಬೈ ಆವರೇಜ್ ಸ್ಟಾಕ್ ಬದಲಾಗಿ ಆವರೇಜ್ ಇನ್ವೆಂಟರಿ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಗೊತ್ತಿಲ್ಲ. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಹಿಯರ್ ಸೇಲ್ಸ್ is given 80,000, gross profit is given 20,000. So out of 80,000 minus 20,000, the balance will be 60,000 is cost of goods sold. This cost of goods sold 60,000 is else to find average stock. ಯಾವರೇಜ್ ಸ್ಟಾಕ್ ಕಂಡುಹಿಡಿಯುವಲ್ಲಿ ಯಾರೋ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ವೆಲಾಸಿಟಿ. ಸ್ಟಾಕ್ ವೆಲಾಸಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡ್ ಬೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ವೈ ಇಟ್ ಈಸ್ ಮಂತ್ಸ್ ಇನ್ ಎ ಇಯರ್? ಬಿಕಾಸ್ ಹಿಯರ್ 8 months is given, ಬಟ್ ಇನ್ ಕೇಸ್ ಡೇಸ್ ಈಸ್ ಗಿವನ್ ಅಂದರೆ ಕ್ವಶನಲ್ಲಿ ಯಾಕೆ ಇದನ್ನ ನಂಬರ್ ಆಫ್ ಮಂತ್ಸ್ ಇನ್ ಯಾಕೆ ಇಯರ್ ಯಾಕೆ ಬರ್ತೀವಿ ಅಂದರೆ ಸ್ಟಾಕ್ ವೆಲಾಸಿಟಿ 8 months ಇದೆ. ಅದೇ ಇದ್ರ ಬದಲಾಗಿ ಡೇಸ್ ಕೊಟ್ಟಿದ್ರೆ 8 days, 3 days, 28 days, 30 days ಕೊಟ್ಟಿದ್ರೆ 240 days ಅಂತ ಕೊಟ್ಟಿದ್ರೆ ಅವಾಗ ನಂಬರ್ ಆಫ್ ಇಫ್ ಇನ್ಸ್ಟೆಡ್ ಆಫ್ ಮಂತ್ಸ್ it would be number of days, it would be number of weeks divided by stock turnover ratio. Okay, here 8 months is equal to number of months in a year divided by stock turnover ratio. Here 8 as usual, number of months in a year 12. STR stock turnover ratio we don't know, ನಮಗೆ ಗೊತ್ತಿಲ್ಲ ಸ್ಟಾಕ್ ಟರ್ನೋವರ್ ರೇಷಿಯೋ ಎಷ್ಟು ಅಂತ. ಸ್ಟಾಕ್ ವೆಲಾಸಿಟಿಗೆ ಎಷ್ಟು 8 ಮಂತು, ನಂಬರ್ ಆಫ್ ಮಂತ್ಸು ವರ್ಷದಲ್ಲಿ ಎಷ್ಟು 12 ತಿಂಗಳು. ಸೊ 12 ಡಿವೈಡ್ ಬೈ STR. ಈ STR ಈ ಕಡೆ ಬಂದರೆ 8 STR ಆಗುತ್ತೆ, 12 ಹಾಗೆ ಉಳಿತದೆ. ಸೊ 8 into STR is equal to 12. So 8 into STR, 8 STR is equal to 12. So here STR nothing but it's variable, I mean X, it is nothing but X. So here nothing but is X. ಅಂದರೆ STR ಅನ್ನೋದು ನಮಗೆ ಗೊತ್ತಿಲ್ಲ, ಅನ್ನೋನ್. ಹಿಯರ್ STR ಅನ್ನೋನ್ ನಮ್ಗೆ ಗೊತ್ತಿಲ್ಲ, ಅದನ್ನೇ X ಅಂದ್ಕೊಂಡು. ಸೊ ವೇರಿಯಬಲ್ ಪಕ್ಕಿಗಿರೋದು ಯಾವಾಗಲೂ ಕೆಳಗಡೆ ಡಿನಾಮಿನೇಟರ್ ಆಗುತ್ತೆ, ಛೇದ ಆಗ್ತದೆ. ಸೊ ಹಾಗಾಗಿ 8 STR is equal to 12 ಇದೆಯಲ್ಲ, 12 ಹಾಗೆ ಇರಲಿ. ಈ 8 ಅನ್ನೋದು STR ಹಾಗೆ ಉಳಿಸ್ಕೊಂಡ್ರೆ ಇದು ನಥಿಂಗ್ ಬಟ್ X ಇದ್ದಾಗೆ, ಅಂದರೆ 8X ಅಂತಲೂ ಅರ್ಥ. 8X ಅಂದರೆ X ಹಾಗೆ ಇಟ್ಕೊಂಡ್ರೆ ವೇರಿಯಬಲ್ ಪಕ್ಕಿರೋ ಐಟಮು ಕೆಳಗಡೆ ಡಿನಾಮಿನೇಟರ್ ಆಗುತ್ತೆ. 12 divided by 8 ಮಾಡಿದ್ರೆ 1.5 times. ದಿಸ್ ಈಸ್ ಸ್ಟಾಕ್ ವೆಲಾಸಿಟಿ, ಐ ಮೀನ್ ಸ್ಟಾಕ್ ಟರ್ನೋವರ್ ರೇಷಿಯೋ. ಸ್ಟಾಕ್ ಟರ್ನೋವರ್ ರೇಷಿಯೋ or ITR, inventory turnover ratio. Inventory turnover ratio ITR 1.5. Here look at this.
Inventory turnover ratio ORR, stock turnover ratio is equal to CARF. Cost of revenue from operation ORR, cost of goods sold divided by average stock. So here cost of goods sold we have ascertained here 80,000. Look at this. Here cost of goods sold 80,000 is arise, or CARF. CARF, cost of revenue from operation 80,000. Sorry, 60,000. Cost of revenue from operation to cost of goods sold 60,000 ರೂಪಾಯಿ ಕಂಡಿರ್ತೀವಿ. ಅದೇ 60,000 ರೂಪಾಯಿ ಇಲ್ಲಿ ಹಾಕಿದ್ದೀನಿ. ಡಿವೈಡ್ ಬೈ ಆವರೇಜ್ ಸ್ಟಾಕ್ ನಮಗೆ ಗೊತ್ತಿಲ್ಲ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಗ ತಾನೇ ಅಸರ್ಟೈನ್ ಮಾಡಿದ್ವಿ 1.5. ಸೊ ಆಸ್ ಇಟ್ ಈಸ್ 1.5. ಸೊ ಹಿಯರ್ 60,000 divided by average stock, I mean 1.5 is equal to 60,000 divided by average stock. Here 1.5 as it is. ಈ 1.5 ಹಾಗೆ ತಗೊಂಡ್ರೆ ಈ average stock ಈ ಕಡೆ ತಗೊಂಡಾಗ ಅಂದರೆ ನಾವು ಛೇದವನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಇಂಟು ಆಗುತ್ತೆ. 1.5 as it is, the denominator value, I mean it is average stock is unknown value x when the variable transferred from left side, or average stock transferred from right hand to left hand side, it becomes multiplication. It should, I mean it becomes multiply item or multiplier. ಈ ಆವರೇಜ್ ಸ್ಟಾಕ್ ಈ ಕಡೆ ತಗೊಂಡ್ರೆ ಅದು ಇಂಟು ಆಗುತ್ತೆ. ಸೊ ಹಾಗಾಗಿ 1.5 ಆವರೇಜ್ ಸ್ಟಾಕ್ ನಥಿಂಗ್ ಬಟ್ ಇದು ಎಕ್ಸ್ ಅಂತ ತಗೊಂಡ್ರು ಕೂಡ 1.5 ಎಕ್ಸ್ ಅಥವಾ 1.5 ಝೆಡ್ ಅಥವಾ 1.5 ಎ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ಹಿಯರ್ ಇಸ್ ಈಕ್ವಲ್ ಟು 60,000. ಸೊ ಆಸ್ ಇಟ್ ಈಸ್ 60,000 average stock transferred from right hand side to left hand side, it becomes multiply. So here 1.5 into average stock or 1.5 into x. Okay, here 1.5 average stock when multiplied by 1.5, here nothing but is 1. ಇಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಅದು 1 ಅನ್ಕೋಬೇಕು. 1.5 into 1.5, 1.5 into 1, 1.5, 1.5 into 1, 1.5, 1.5 into 1 is equal to 1.5. So as it is 1.5, average stock is equal to 60,000. Here average stock. So denominator, I mean ಈ average stock ಬಗಲಿಗಿರ್ತಕ್ಕಂಥ ವ್ಯಾಲ್ಯೂ variable, the variable which has value, the value should become denominator. Beside the variable value, here variable nothing but is x, beside the variable value it should become, I mean it must become denominator. ಅಂದರೆ ವೇರಿಯಬಲ್ ಪಕ್ಕ ಇರತಕ್ಕಂಥ ಐಟಮ್ ಯಾವಾಗಲೂ ಛೇದ ಆಗ್ತದೆ. 60,000 ಕೆಳಗಡೆ ಹಾಗೆ ಆವರೇಜ್ ಸ್ಟಾಕ್ ಹಾಕಿಕೊಂಡ್ರೆ 1.5 ಕಡೆ ಬರುತ್ತೆ. 40,000 is average stock. So average stock ನಮಗೆ ಗೊತ್ತಾಯಿತು ಎಷ್ಟು ಅಂತ ಹೇಳಿ. So here average stock is equal to, ನಮಗೆ ಇನ್ನೂ after ascertaining average stock, next step is opening stock. We must ascertain opening stock and closing stock. For the purpose of ascertaining opening and closing stock, so here average stock is equal to formula, average stock is equal to opening stock plus closing stock divided by 2. This is the actual formula, but we need to know how much opening stock, how much in rupees closing stock. ಇಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ನಾವು ರುಪೀಸ್ ರೂಪದಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕಾದ್ರೆ, ಸೊ ಆವರೇಜ್ ಸ್ಟಾಕ್ ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಅದೇ 40,000. ಸೊ 40,000 is equal to opening stock plus closing stock divided by 2. So according to the formula, here 2 becomes 2 transferred the right hand side of the value when it is denominator, when the denominator value of right hand side value from transferred to right hand to left hand side, it becomes multiplier or multiplication. Here look at this. ಯಾವಾಗ ನಾವು ಈ ಛೇದ ಕೆಳಗಡೆ ಛೇದವಾಗಿರ್ತದೆ, ಆ ಛೇದ ಕೆಳಗಡೆ ಇರ್ತಕ್ಕಂಥ ಛೇದ ಎಷ್ಟಿದೆ ಅಮೌಂಟ್ ಎರಡನ್ನ ಈ ಕಡೆಗೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗಕ್ಕೆ ನಾವು ವರ್ಗಾವಣೆ ಮಾಡಿದಾಗ ಅದು ಇಲ್ಲಿ ಹೇಳಿದ್ನಲ್ಲ, ಯಾವುದು ಇಲ್ಲಿ ಹೇಳಿದಾಗ ಅದೇ ಥರ ಇಂಟು ಆಗುತ್ತೆ. ಇಂಟು ಆದರೆ 40,000 into 2 is equal to opening stock plus closing stock. ಸೊ 40,000 into 2 80,000. ಇದನ್ನು ಗುಣಾಕ ಅದು ಜಾಸ್ತಿ ಹಂಗೆ ಇರ್ತದೆ. ಈ ಎರಡು ಈ ಕಡೆ ಹೋದರೆ 40,000 into 2 ಮಾಡಿದ್ರೆ 80,000 ರೂಪಾಯಿ ಸಿಕ್ತು. ಅದು ಯಾವುದಕ್ಕೆ ಸಮ? ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕಿಗೆ ಸಮ. ಹಿಯರ್ ಓಪನಿಂಗ್ ಸ್ಟಾಕ್ ಈಸ್ in excess by rupees 4,000. Opening stock is excess by rupees 4,000. ORR. Closing stock is rupees. Closing stock
is rupees 4,000 is less than opening stock. According to the question, closing stock is less than opening stock. It means opening stock is in excess by 4,000. ಅಂದರೆ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ಗಿಂತ 4,000 ರೂಪಾಯಿ ಕಡಿಮೆ ಇದೆ, ಅಥವಾ ಓಪನಿಂಗ್ ಸ್ಟಾಕು 4,000 ರೂಪಾಯಿ ಜಾಸ್ತಿ ಇದೆ ಕ್ಲೋಸಿಂಗ್ ಸ್ಟಾಕ್ಗೆ ಕಂಪೇರ್ ಮಾಡಿದರೆ. ಹಾಗಾಗಿ ಇದೇ 80,000 ರೂಪಾಯಿನಲ್ಲಿ 4,000 ರೂಪಾಯಿ ತೆಗೆದ್ರೆ ಮೈನಸ್ ಮಾಡಿದ್ರೆ 76,000 ಬೀಯಿಂಗ್ ಈಕ್ವಲಿ ಡಿವೈಡೆಡ್. ಸೊ ದಟ್ಸ್ ವೈ ಇದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. 76,000 ರೂಪಾಯಿನ ಓಪನಿಂಗ್ ಸ್ಟಾಕ್ 76,000 ಡಿವೈಡ್ ಬೈ 2, ಸೊ 38,000 ಪ್ಲಸ್ ಓಪನಿಂಗ್ ಸ್ಟಾಕ್ excess by value 38,000 plus 4,000 42,000. So here closing stock is equal to, as it is, 76,000 divided by 2, 38,000. Here opening stock is more than closing stock. C bar S. This is 5 marks question. Have a whole look, question and answer. ಈ ಕ್ವಶನ್ ಮತ್ತೆ ಆನ್ಸರ್ ನೋಡ್ಕೊಂತ ಹೋಗಿ. ಓಕೆ, ಅದು ಕ್ವಶನ್ ಆಯಿತು. ಈ ಕಡೆ ಆನ್ಸರ್ ಇದೆ. ಇಲ್ಲಿ ನೀವು ನೆನಪು ಮಾಡ್ಕೋಬೇಕಾಗಿರೋದು ಏನಂದರೆ, ಓಪನಿಂಗ್ ಸ್ಟಾಕು ಜಾಸ್ತಿ ಇದೆ ಅಂದ ಕೂಡಲೇ ಯಾವರೇ ಸ್ಟಾಕ್ನಲ್ಲಿ 4,000 ರೂಪಾಯಿ ಮೈನಸ್ ಮಾಡಿ 76,000 ಬರುತ್ತೆ. ಅದ್ರ ಮೇಲೆ ಡಿವೈಡೆಡ್ ಬೈ ಈಕ್ವಲ್ ಡಿವೈಡ್ ಬೈ 2 ಅಂದರೆ ಈಕ್ವಲ್ ಆಗಿ ಮಾಡಿದಾಗ ಓಪನಿಂಗ್ ಸ್ಟಾಕ್ ಈಕ್ವಲ್, ಅದು ಎರಡು ಈಕ್ವಲ್ ಬರಬೇಕಂದ್ರೆ 76,000 ಎರಡು ಭಾಗ ಮಾಡಿದ್ರೆ 38,000 ಬರುತ್ತೆ. 38,000 4,000 ರೂಪಾಯಿ ಓಪನಿಂಗ್ ಸ್ಟಾಕ್ ಜಾಸ್ತಿ ಅನ್ನೋದ್ರಿಂದ ಆ 38,000 4,000 ರೂಪಾಯಿ ಜಾಸ್ತಿ ಅನ್ನೋದಕ್ಕೋಸ್ಕರ ಓಪನಿಂಗ್ ಸ್ಟಾಕ್ಗೆ ಆ್ಯಡ್ ಮಾಡಬೇಕು ಅಷ್ಟೇ. ಮಾಡಿದ್ರೆ 42,000 ಬರುತ್ತೆ. This is for 5 marks. Look at this 5 marks question which is appeared 2017. Just few seconds ago I have completed 5 marks question on ratio analysis which is appeared 2016 question paper. ಈಗ ತಾನೇ ನಾನು ಸ್ವಲ್ಪ ಸೆಕೆಂಡ್ಸ್ಗಳ ಹಿಂದೆ 2016ನೇ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ 5 ಮಾರ್ಕ್ಸಿನ ಕ್ವಶನ್ ಸಾಲ್ವ್ ಮಾಡೋದಲ್ಲ. ಈಗ ನೋಡಿ, ಈಗ 5 ಮಾರ್ಕ್ಸ್ ಇಂದ ಅದು 2017ರಲ್ಲಿ. ಸೊ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ITR ORR STR ITR ORR STR ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಹಿಯರ್ ಕ್ರೆಡಿಟ್ ಸೇಲ್ಸ್ ಇಸ್ ಗಿವನ್ 2 lakh. ರಿಟರ್ನ್ ಇನ್ವರ್ಡ್ಸ್ ಇಟ್ ಮೀನ್ಸ್ ಸೇಲ್ಸ್ ರಿಟರ್ನ್. ರಿಟರ್ನ್ ಇನ್ವರ್ಡ್ಸ್ಗೆ ಇನ್ನೊಂದು ಹೆಸರು ಸೇಲ್ಸ್ ರಿಟರ್ನ್. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ 2 ಲಕ್ಷ. ಸೊ ನಾವು ಬರೀ ಇನ್ವೆಂಟರಿ ಟರ್ನ್ ಓವರ್ ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಬೇಕು 5 ಮಾರ್ಕ್ಸ್ಗೆ. Cash sales is given 80,000, then opening stock is given 25,000, closing stock is given 30, gross profit is 25%. Gross profit is 25%. So here, on the basis of this information, information given in question, on the basis of this this data, we will ascertain stock turnover ratio, ORR, inventory turnover ratio. My dear friends, here first formula is stock turnover ratio formula: cost of goods sold divided by average stock. Cost of goods sold divided by average stock. ORR, cost of revenue from operation. Cost of revenue from operation. This is the new term according to revised schedule 3 of Companies Act 2013. But is old term cost of goods sold. Average stock ORR, average inventory. ಅಂದರೆ ನ್ಯೂ ಟರ್ಮು ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಾರೆ, ಓಲ್ಡ್ ಟರ್ಮು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಾರೆ, ಯಾವರೇಜ್ ಸ್ಟಾಕ್ ಬದಲಾಗಿ ಆವರೇಜ್ ಇನ್ವೆಂಟರಿ ಅಂತ ಹೇಳ್ಬೋದು. ಈ ಫಾರ್ಮುಲಾ ಪ್ರಕಾರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಸ್ಟ್ ಕಂಡುಹಿಡಿಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಬೇಕು, ಯಾವರೇಜ್ ಸ್ಟಾಕ್ ಕಂಡುಹಿಡಿಬೇಕು, ಇಷ್ಟು ಇನ್ಫಾರ್ಮೇಷನ್. ಇಲ್ಲಿ ಕ್ವಶನಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಸೇಲ್ಸ್ ಮಾಡ್ಕೋಬೇಕು. ಇಯರ್ ಕ್ರೆಡಿಟ್ ಸೇಲ್ಸ್ ಇಸ್ ಗಿವನ್ ಪ್ಲಸ್ ಕ್ಯಾಶ್ ಸೇಲ್ಸ್ ಇಸ್ ಗಿವನ್ ಮೈನಸ್ ರಿಟರ್ನ್ ಇನ್ವರ್ಡ್ಸ್. ರಿಟರ್ನ್ ಇನ್ವರ್ಡ್ಸ್ ಇಸ್ ಆಲ್ಸೋ ನೋನ್ ಹ್ಯಾಸ್ ಸೇಲ್ಸ್ ರಿಟರ್ನ್. ರಿಟರ್ನ್ ಇನ್ವರ್ಡ್ಸ್ಗೆ ಇನ್ನೊಂದು ಹೆಸರು ಸೇಲ್ಸ್ ರಿಟರ್ನ್ ಅಂತಿದೆ. ಸೊ ಹಾಗಾಗಿ 2 ಲಕ್ಷ ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ಸೇಲ್ಸ್ 80,000 ಮೈನಸ್ 10,000 ರಿಟರ್ನ್ ಇನ್ವರ್ಡ್ಸ್ ಸೇಲ್ಸ್ ರಿಟರ್ನ್ ತೆಗೆದ್ರೆ 2,70,000 is net sales. Next, calculation of gross profit. Gross profit 25%. 25% is on sales indirectly, or its question is silent about the question is silent about rate of gross profit
on sales or cost of sales, we don't know exactly. ಇದು ಗ್ರಾಸ್ ಪ್ರಾಫಿಟ್ ಮೇಲೇನೋ, ಗ್ರಾಸ್ ಪ್ರಾಫಿಟ್ 25% ಸೇಲ್ಸ್ ಮೇಲೇನೋ, ಕಾಸ್ಟ್ ಮೇಲೆ ಅಂತ ಏನು ಹೇಳಿಲ್ಲ, ನಾವು ಅಸಂಪ್ಷನ್ ಮಾಡ್ಕೋಬೇಕು. ಗ್ರಾಸ್ ಪ್ರಾಫಿಟ್ ಇಸ್ 25% ಆನ್ ಸೇಲ್ಸ್ ಅಂತ ಅನ್ಕೋಬೇಕು. ನೆಕ್ಸ್ಟ್ ಇಯರ್ ಗ್ರಾಸ್ ಪ್ರಾಫಿಟ್ ಇಸ್ 25%, ಹಿಯರ್ ನೆಟ್ ಸೇಲ್ಸ್ 2,70,000, 25/100, ದ ಗ್ರಾಸ್ ಪ್ರಾಫಿಟ್ ವಿಲ್ ಬಿ 67,500. ಇದೇ ಇಲ್ಲಿ 25% ಸೇಲ್ಸ್ ಅಥವಾ ಕಾಸ್ಟ್ ಮೇಲೆ ಅಂತ ಏನು ಹೇಳಿಲ್ಲ, ನಾವೇ ಅಸಂಪ್ಷನ್ ಏನು ಮಾಡಬೇಕು, 25% ಆನ್ ಸೇಲ್ಸ್ ಅಂತ ಅನ್ಕೋಬೇಕು. ಇಲ್ಲಿ ಬಂದಿದೆ ಸೇಲ್ಸು. ಸೊ ಗ್ರಾಸ್ ಪ್ರಾಫಿಟ್ ಇಸ್ 25% ಅಂದ್ಕೊಳ್ಳಿ, 2,70,000 ಮೇಲೆ 25% ಮಾಡಿದ್ರೆ 67,500 ಗ್ರಾಸ್ ಪ್ರಾಫಿಟ್. ಸೊ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಇಸ್ ಶಾರ್ಟ್ ಫಾರ್ಮುಲಾ. ಒನ್ ಮೋರ್ ಫಾರ್ಮುಲಾ ಇಸ್ ದೇರ್, COGS. Cost of goods sold is equal to opening stock plus net purchases plus direct expenses minus closing stock. This is another formula. Or cost of goods sold is equal to sales minus gross profit. These are two formulas for calculation of COGS. Opening stock plus net purchases plus direct expenses minus C bar S, closing stock. This is the another formula for cost of goods sold or cost of revenue from operation. So here sales 2,70,000, gross profit 67,500. The balance will be 2,02,500 is cost of goods sold. We came to know that cost of goods sold is 2,02,500. ನಮಗೆ ಗೊತ್ತಾಯಿತು ಇವಾಗ 2,02,500 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತೇಳಿ. ಸೊ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಯಾವರೇಜ್ ಸ್ಟಾಕ್ ಅಂತ ಹೇಳಿದ್ಕೊಳ್ಳೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫೈಂಡ್ ಔಟ್ ಮಾಡಿದ್ವಿ. ಯಾವರೇಜ್ ಸ್ಟಾಕ್ ಮಾಡಬೇಕು, ಯಾವರೇಜ್ ಸ್ಟಾಕ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2. ಸೊ ಲುಕ್ ಅಟ್ ದಿಸ್ ಕ್ವಶನ್. Here opening stock 25,000 is given, closing stock 30,000 given. So 25,000 plus 30,000 divided by 2. 25 plus 30, 55. 55 divided by 2, 22,500 is average stock. So according to the formula, inventory turnover ratio is equal to cost of goods sold 2,02,500 divided by average stock. Average stock 22,500. 22 to 500, 2,02,500 divided by 22,500, 9 times. 9 times is the answer. ಅಂದರೆ 2,02,500 ಡಿವೈಡ್ ಬೈ 22,500 ಮಾಡಿಬಿಟ್ರೆ ನಿಮಗೆ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಸಿಗ್ತದೆ. ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಅದನ್ನು ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮಗೆ ಯಾವರೇಜ್ ಸ್ಟಾಕ್ ಸಿಗ್ತದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ ಫೈಂಡ್ ಔಟ್ ಮಾಡೀವಿ. ಯಾವರೇಜ್ ಸ್ಟಾಕ್ ಕೂಡ ಸಿಕ್ತು 22,500. 22,500 ಕೆಳಗಡೆ ಹಾಕ್ಕೊಂಡಿವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಒಂದೇ, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಒಂದೇ. ಸೊ ಡಿವೈಡ್ ಬೈ ಮಾಡಿದಾಗ 9 ಟೈಮ್ಸ್ ನಿಮಗೆ ಆನ್ಸರ್ ಸಿಕ್ತು. ಇದು 5 ಮಾರ್ಕ್ಸ್ 2017 ಕ್ವಶನ್ ಪೇಪರಲ್ಲಿ ಬಂದಿರ್ತಕ್ಕಂಥ ಕ್ವಶನ್. ಫೈವ್ ಮಾರ್ಕ್ಸ್ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಯಿತು. ಒಂದು 2016 5 ಮಾರ್ಕ್ಸ್ಗೆ, ಇನ್ನೊಂದು 2017 5 ಮಾರ್ಕ್ಸ್ಗೆ. 2 ಕ್ವಶನ್ಸು 5 ಮಾರ್ಕ್ಸ್ಗೆ ಸಾಲ್ವ್ ಮಾಡಿದ್ದಾಯಿತು. ಈ ಎಲ್ಲ ಶಾರ್ಟ್ಕಟ್ ಇವೆರಡು ಫಾರ್ಮುಲಾ ಅಂದರೆ 2 ಕ್ವಶನ್ಸು ಒಂದೇ ಫಾರ್ಮುಲಾದ ಮೇಲೆ, ಅಂದರೆ ಅದು ಕೂಡ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮೇಲೆ ಇತ್ತು, ಇದು ಕೂಡ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮೇಲೆ ಇತ್ತು. ಜೊತೆಗೆ ಆ ರೇಷಿಯೋ ಬಂದು ಅದರಲ್ಲಿ 2 ಅಟ್ಯಾಚ್ಮೆಂಟ್ ಇತ್ತು. ಒಂದು ಸ್ಟಾಕ್ ವೆಲಾಸಿಟಿ ಇತ್ತು. ಆ ಸ್ಟಾಕ್ ವೆಲಾಸಿಟಿ ಬೇಸ್ಡ್ ಮೇಲೆ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡ್ಕೊಂಡ್ವಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡ್ಕೊಂಡಾದ್ಮೇಲೆ ಹ್ಯಾವರೇಜ್ ಸ್ಟಾಕ್ ಅನ್ನು ಕಂಡುಹಿಡಿದ್ವಿ. ಅಂದರೆ ವಿತ್ ದ ಹೆಲ್ಪ್ ಆಫ್ ಸ್ಟಾಕ್ ವೆಲಾಸಿಟಿ we would ascertain stock turnover ratio. After ascertaining stock turnover ratio, we were able to find out that average stock. After ascertaining average stock, we were to find opening and closing stock. In the last question, ಇಂದಿನ ಕ್ವಶನ್ ಅಲ್ಲಿ ನಾವು ಫಸ್ಟ್ ಸ್ಟಾಕ್ ವೆಲಾಸಿಟಿನ ಬೇಸ್ ಆಗಿ ಇಟ್ಟುಕೊಂಡು ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡ್ಕೊಂಡ್ವಿ. ಸ್ಟಾಕ್ ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ತಿಳ್ಕೊಂಡ್ವಿ ಸ್ಟಾಕ್ ವೆಲಾಸಿಟಿಯಿಂದ. ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ಯಾರೇ ಸ್ಟಾಕ್ ಮಾಡ್ಕೊಂಡ್ವಿ. ಯಾರೇ ಸ್ಟಾಕ್ ಮಾಡ್ಕೊಂಡಾದ್ಮೇಲೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅನ್ನು ಮಾಡ್ಕೊಂಡ್ವಿ. ಅದು 5 ಮಾರ್ಕ್ಸ್ ಆಯಿತು. ಇದು ಬರೀ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಮಾಡಿದ್ವಿ. ಫಸ್ಟ್ ಏನು ಮಾಡಿದ್ವಿ, ನೆಟ್ ಸೇಲ್ಸ್ ಮಾಡ್ಕೊಂಡ್ವಿ. ಆಮೇಲೆ ಗ್ರಾಸ್ ಪ್ರಾಫಿಟ್ ಅನ್ನು ಕಂಡುಕೊಂಡ್ವಿ. ಆಮೇಲೆ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಮೈನಸ್ ಮಾಡಿದ್ವಿ, ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಯಾರೇ ಸ್ಟಾಕ್ ಮಾಡ್ಕೊಂಡ್ವಿ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರೇ ಸ್ಟಾಕ್ ಮಾಡ್ಕೊಂಡ್ವಿ, ಮತ್ತೆ ಇಲ್ಲಿ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಮಾಡ್ಕೊಂಡ್ವಿ. ಸೊ ಯಾರೇ ಸ್ಟಾಕ್ ನಮಗೆ 22,500 ಸಿಕ್ತು.
ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಸಿಕ್ತು, ಯಾವ ಸ್ಟಾಕ್ ಸಿಕ್ತು, ಇದ್ರ ಬೇಸಿಸ್ ಮೇಲೆ ನಾವು ಸಿಂಪಲ್ 5 ಮಾರ್ಕ್ಸ್ ಮಾಡಿದ್ವಿ. ಇದು 2017ರಲ್ಲಿ ಬಂದಿರತಕ್ಕಂಥ 5 ಮಾರ್ಕ್ಸ್ ಕ್ವಶನ್. ಇಫ್ ಯು ಲೈಕ್ ದಿಸ್ ಪ್ರೆಸೆಂಟೇಷನ್, ಕಾಮೆಂಟ್ and share to your friends for examination purpose or knowledge purpose. This concept is not only for undergraduation, it's help for post graduation or professional courses like CA, CMA, CS, then post graduation like MCOM and MBA. Then after completion MCOM and MBA, it's help for KCET and NET examinations. Okay, ಬರೀ ಈಗ ಅಷ್ಟೇ ಆಗಲೇ ಸೆಮಿಸ್ಟರ್ ಪಾಯಿಂಟ್ ಆಫ್ ಕಲಿ, ಬರೀ ಫ್ಯೂಚರ್ ಪಾಯಿಂಟ್ ಆಫ್ ಕೂಡ ಲರ್ನ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಯುವರ್ ಕೈಂಡ್ ಅಟೆನ್ಷನ್. ಗುಡ್ ಬೈ ಆ್ಯಂಡ್ ಗುಡ್ ಲಕ್. ಈ ಪ್ರೆಸೆಂಟೇಷನ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೂ ಕೂಡ ನಾಲೆಜ್ ಪರ್ಪಸ್ ಅವರಿಗೆ ಕೂಡ ಯೂಸ್ ಆಗ್ತದೆ. ಓಕೆ, ನಿಮ್ಮ ಕಾಮೆಂಟ್ಸ್ ನನ್ನ ಮೇಲ್ದರ್ಜೆಗೆ ಇನ್ನೂ ಹೆಲ್ಪ್ ಆಗ್ತದೆ.